ಸರ್, ನಿಮ್ಮ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಘಟನೆ ನಡೆದಿದ್ದ? ಅದರ ಬಗ್ಗೆ ಮಾಹಿತಿ ಕೊಡಿ ಸರ್. ನಾನು ಈಗ ಗ್ರಾಮವನ್ನು ಓಪನ್ ಮಾಡಿದಾಗ್ಲಿಂದ ಮೇಡಮ್ ಆಲ್ಮೋಸ್ಟ್ 70% ಎಲ್ಲರಿಗೂ ಆಯುಷ್ಮಾನ್ ಕಾರ್ಡು ಆಮೇಲೆ ರೇಷನ್ ಕಾರ್ಡ್ ಇಂದು ತಿದ್ದುಪಡಿ ಆಗಿರ್ಬೋದು ಎಲ್ಲ ಮಾಡ್ಕೊಟ್ಟಿದ್ದೀನಿ. ನನ್ನ ಒಂದು ಬಳಿ ಬಂದಂತ ಒಂದು ಸಮಸ್ಯೆ ಏನಂತಂದ್ರೆ ಒಬ್ಬ ಪೇಷಂಟ್ ಕ್ಯಾನ್ಸರ್ ಇತ್ತು ಮೇಡಮ್. ಆ ಪೇಷಂಟ್ ಕ್ಯಾನ್ಸರ್ಗೆ ಬಯೋಮೆಟ್ರಿಕ್ ಇಲ್ಲಿ ಹಾಕಕ್ ಆಗ್ತಾ ಇರ್ಲಿಲ್ಲ. ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಇದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ತಂದೆ ತಾಯಿನೇ ಫೋನ್ ಮಾಡಿದ್ರು, ಹಿಂಗ್ ಗ್ರಾಮವನ್ನಲ್ಲಿ ಹಿಂಗ್ ಮಾಡ್ಕೊಡ್ತಾರ ಅಂತ ಅಂದೇಳಿ ಫೋನ್ ಮಾಡಿ ಮೇಡಮ್. ನಾನು ಅವ್ರು ಒಬ್ರನ್ನ ಬಯೋಮೆಟ್ರಿಕ್ ತಗೊಂಡು ಅವ್ರ ಕಡೆಯಿಂದ ತಗೊಂಡು OTP ಮುಖಾಂತರ ಅವ್ರದ್ದು ಒಂದು ನಮ್ಮ ಕೇಂದ್ರದಿಂದ ಅವ್ರನ್ನ ಸೇರ್ಪಡೆ ಮಾಡ್ಬಿಟ್ಟು ನಮ್ಮ ಒಂದು ತಾಲೂಕ್ ಮಟ್ಟದಲ್ಲಿ ಫುಡ್ ಆಫೀಸರ್ ಹತ್ರ ಮಾತಾಡ್ಬಿಟ್ಟು ಅವ್ರು ಓಕೆ ಮಾಡಿದ್ಮೇಲೆ ಅದು ಅಪ್ರೂವಲ್ ಆಯ್ತು ಮೇಡಮ್. ಆಮೇಲೆ ಅದನ್ನ ಆಯುಷ್ಮಾನ್ ಕಾರ್ಡ್ ಕೂಡ ಅದ್ರ ಜೊತೆ ಮಾಡ್ಕೊಟ್ಟೆ. ಅದನ್ನ ಮಾಡ್ಕೊಟ್ಮೇಲೆ ಹಾಸ್ಪಿಟ್ಲಿಗೆ ತಗೊಂಡ್ ಹೋದ್ರು ಮೇಡಮ್. ಅವ್ರೆಲ್ಲ ದಾಖಲಾತಿ ಎಲ್ಲ ಕರೆಕ್ಟಿದ್ದು, ಹಂಗಾಗ್ಬಿಟ್ಟು ತಗೊಂಡೋದ್ರು. ಅವರು ಟ್ರೀಟ್ಮೆಂಟ್ಗೆ ಅಂತಾನೆ 1,30,30,000 ರೂಪಾಯಿ ಅವ್ರಿಗೆ ಸೇವಿಂಗ್ಸ್ ಆಯ್ತು ಮೇಡಮ್, ನಾವು ಮಾಡಿದಂತ ಕೆಲಸ. ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ರು, ನಿಮ್ಗೆ ಈ ತರ ಮಾಡಿದ್ಕೆ ಥ್ಯಾಂಕ್ಸ್ ಅಂತ. ನಮಗೆ ನಮ್ಮ ಒಂದು ಗ್ರಾಮ ಕೇಂದ್ರದಲ್ಲಿ ಆ ಕೆಲಸ ಮಾಡಿದ್ಕೋಸ್ಕರ ನಮಗೂ ಖುಷಿ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು BLS ಇಂದ ಸುಜಾತ ಮಾತನಾಡುತ್ತಿದ್ದೇನೆ. ಇವತ್ತು ನಮ್ಮ ಮತ್ತೊಂದು BLS ಬ್ರಾಡ್ಕಾಸ್ಟ್ಗೆ ಸ್ವಾಗತಿಸೋಣ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ ಗ್ರಾಮವನ್ ಫ್ರಾಂಚೆಸ್ಟರ್ ಅತಿಥಿಯಾಗಿ ಇದ್ದಾರೆ. ಇವರನ್ನು ಸ್ವಾಗತಿಸೋಣ. ಇವರು ತಮ್ಮ ಗ್ರಾಮದಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಮಾತ್ರವಲ್ಲದೆ ಇವರು ಫಿಸಿಕಲಿ ಇನೇಬಲ್ ಆದರೂ ತಮ್ಮ ಕುಟುಂಬವನ್ನು ಮತ್ತು ತಮ್ಮ ನೆರೆಯವರನ್ನು ತಮ್ಮ ಆದಾಯದ ಮೂಲಕ ನಡೆಸುತ್ತಿದ್ದಾರೆ. ಇವರನ್ನು ಸ್ವಾಗತಿಸೋಣ ಮತ್ತು ಇವರ ಯಶಸ್ವಿನ ಸ್ಫೂರ್ತಿದಾಯಕ ಪ್ರಯಾಣದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ಸರ್, ತಮ್ಮ ಪರಿಚಯ ಹೇಳಿ. ತಾವು ಎಷ್ಟು ದಿನದಿಂದ ಹೊಂದಾಣಿಕೆಯಲ್ಲಿದ್ದೀರಿ? ಮ್ಯಾಮ್ ನಮಸ್ಕಾರ. ನಮಸ್ಕಾರ ಸರ್. ಮ್ಯಾಮ್ ನಮ್ಮ ಹೆಸರು ನಾಗರೆಡ್ಡಿ ಅಂತ. ನಮ್ಮ ಒಂದು ಗ್ರಾಮವನ್ ಕೇಂದ್ರ ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ನರಸಿಂಗಪುರ ಗ್ರಾಮ ಪಂಚಾಯತಿ ರಂಜಿತ್ಪುರ ಗ್ರಾಮದಲ್ಲಿ ಬರುತ್ತೆ. ನಮ್ಮ ಕೇಂದ್ರದ ಸಮಯ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇದು ಗ್ರಾಮವನ್ ಕೇಂದ್ರ ಓಪನ್ ಇರುತ್ತೆ. ಸರ್, ತಮ್ಮ ಗ್ರಾಮವನ್ನಿದು ಪಾಯಿಂಟ್ ಎಷ್ಟು ಗಂಟೆಗೆ ತೆರೆಯುತ್ತದೆ ಸರ್? ಮತ್ತೆ ತಾವು ತಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ. ನಮ್ಮ ಒಂದು ಗ್ರಾಮವನ್ ಕೇಂದ್ರ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಓಪನ್ ಇರುತ್ತೆ ಮ್ಯಾಮ್. ಸೊ ನಮ್ಮ ಒಂದು ಕೇಂದ್ರದಲ್ಲಿ ನಾಡ ಕಚೇರಿಯ ಸೇವೆಗಳು, ಜಾತಿ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ಹೈದರಾಬಾದ್ ಕರ್ನಾಟಕ, ವೃದ್ಧಾಪ್ಯ ವೇತನ, ಅಂಗವಿಕಲರ ವಿಶೇಷಚೇತನರ ಮಾಸಾಸನ ಮತ್ತೆ ಈ ತರ ಅಪ್ಲಿಕೇಶನ್ ಗಳನ್ನ ನಾಡ ಕಚೇರಿಗಳಿಂದ ನಾವು ಸೌಲಭ್ಯ ಕೊಡ್ತಾ ಇದೀವಿ ಮ್ಯಾಮ್. ಹಾಗೇನೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಸೇರ್ಪಡೆ ಆಗಿರ್ಬೋದು, ಆಮೇಲೆ ಡಿಲಿಷನ್ ಆಗಿರ್ಬೋದು, ಈ ತರ ರೇಷನ್ ಕಾರ್ಡ್ ಕೂಡ ನಾವು ನಮ್ಮ ಸೇವೆಯನ್ನು ಕೊಡ್ತಾ ಇದ್ವಿ. ಹಾಗೇನೆ ಕೃಷಿ ಇಲಾಖೆಯಿಂದ PM ಕಿಸಾನ್ ಯೋಜನೆಯನ್ನ EKYC ಮತ್ತೆ ಹೊಸದಾಗಿ ಏನಾದ್ರು ಇದ್ರೆ ಅವ್ರಿಗೂ ಕೂಡ PM ಕಿಸಾನ್ ಯೋಜನೆಗಳನ್ನ ಕೊಡ್ತಾ ಇದೀವಿ. ಹಂಗೇನೆ ನಮ್ಮ ಕೇಂದ್ರದಲ್ಲಿ ಮತ್ತೊಂದು ಯೋಜನೆ ಆದಂತದ್ದು ಇದು AEPS ಮ್ಯಾಮ್. ಆದ್ರೆ ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಡೋದು ಮತ್ತೆ ಹಾಗೇನೆ ಡೆಪಾಸಿಟ್ ಕೂಡ ಮಾಡೋಂತ ಒಂದು ವ್ಯವಸ್ಥೆನ ಮಾಡ್ಕೊಡ್ತಾ ಇದೀವಿ. ನಮ್ಮ ಒಂದು ಕೇಂದ್ರದಲ್ಲಿ ವ್ಯವಸ್ಥೆ ಇದೆ ಮ್ಯಾಮ್. ಯಾಕಂದ್ರೆ ಬ್ಯಾಂಕಿಂಗಿಗೆ ನಮ್ ಕಡೆಯಿಂದ ಇಲ್ಲಿಂದ 7 ರಿಂದ 8 ಕಿಲೋಮೀಟರ್ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಆ ಒಂದು BLS ಕಡೆಯಿಂದ ಅದೊಂದು ಸೇವೆ ಕೂಡ ನಮ್ಮ ಒಂದು ಕೇಂದ್ರದಲ್ಲಿ ಲಭ್ಯ ಇದೆ. ಸ್ಥಳೀಯ ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ಗ್ರಾಮವನ್ ಎಷ್ಟು ಮುಖ್ಯ ಸರ್? ಸ್ಥಳೀಯ ಒಂದು ಮಟ್ಟದಲ್ಲಿ ಒಂದು ಗ್ರಾಮವನ್ನು ಏನಿದೆ ಮ್ಯಾಮ್ ಪಾತ್ರ ತುಂಬಾ ಮುಖ್ಯವಾದಂತದ್ದು. ಯಾಕಂದ್ರೆ ಅವರ ಒಂದು ನಮ್ಮ ಬಳಿ ಬರ್ತಕ್ಕಂಥ ಜನರೇನಿದ್ರ ಅವ್ರಿಗೆ ಒಂದು ಜ್ಞಾನ ಇರಲ್ಲ ಮೇಡಮ್. ಯಾಕಂದ್ರೆ ಒಂದು ಕ್ಯಾಶ್ ಇನ್ಕಮ್ ಮಾಡಿಸಕ್ಕಾಗಿರ್ಬೋದು, ವಾಸಸ್ಥಳ ಮಾಡ್ಸಕ್ಕಾಗಿರ್ಬೋದು, ಅದೇ ಪ್ರತಿಯೊಂದಕ್ಕೂ ಸಿಟಿಗೆ ಓಡಾಡ್ಬೇಕಾಗುತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕ್ ಬರಕ್ ಒಂದ್ಸಲ, ಮತ್ತೆ ಅದನ್ನ ಇಸ್ಕೊಂಡ್ ಬರಕ್ ಒಂದ್ಸಲ, ಮತ್ತೆ ಅವ್ರದ್ದು ಸಮಯ ಮತ್ತೆ ಅವ್ರದ್ದೊಂದು ಜ್ಞಾನ ಇಲ್ಲದ ಕಾರಣ ಗ್ರಾಮವನ್ನು ಇರೋದ್ರಿಂದ ಪ್ರತಿಯೊಂದು ಅವರಿಗೆ ಉಪಯೋಗ ಆಗುತ್ತೆ ಮ್ಯಾಮ್. ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗ್ರಾಮವನ್ನು ಇರೋದ್ರಿಂದ ಇದ್ರ ಉಪಯೋಗನ ಜನಗಳು ತುಂಬಾ ತಗೋತಾ ಇದ್ದಾರೆ. ಹೊಸದಾಗಿ ಗ್ರಾಮವನ್ನಲ್ಲಿ ಕೆಲಸ ಮಾಡಲು ಬರುವವರಿಗೆ ಯಾವ ಅರ್ಹತೆ ಬೇಕು ಸರ್? ಈಗ ಗ್ರಾಮವನ್ನಿಗೆ ಮತ್ತೆ ಹೊಸದಾಗಿ ಯಾರಾದ್ರೂ ತಗೋತೀನಿ ಮಾಡ್ತೀನಿ ಅಂತಂದ್ರೆ ಅವರಿಗೆ ಮೊದಲನೇದಾಗಿ ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೇಕು. ಕಂಪ್ಯೂಟರ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕು. ಅಂದ್ರೆ ಜನಗಳ ಮಧ್ಯೆ ಯಾವ ರೀತಿ ಒಂದು ಕಮ್ಯುನಿಕೇಶನ್ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್.
ಆಮೇಲೆ ಇವಾಗ ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ಪ್ರತಿಯೊಂದು ಡೇ ಬೈ ಡೇ ಅಪ್ಡೇಟ್ ಇರುತ್ತೆ ಮೇಡಮ್. ಯಾವುದೇ ಒಂದು ಸೇವೆ ಮಾಡ್ಬೇಕಂತಂದ್ರೆ ಕೂಡ ಸ್ವಲ್ಪ ಈಸಿ ಇರಲ್ಲ, ಸ್ವಲ್ಪ ಅಪ್ಡೇಟ್ ಇರ್ಬೇಕಾಗುತ್ತೆ. ಅಷ್ಟು ಇದ್ರೆ ಸಾಕು ಮೇಡಮ್, ಅವ್ರು ಎಲಿಜಿಬಲ್ ಆಗಿ. ಈಗ ಹೊಸದಾಗಿ ಅರ್ಜಿ ಆಗಲು ಬರ್ತಾರೆ ಸರ್, ಅವರಿಗೆ ನೀವು ಏನ್ ಸಲಹೆ ಕೊಡ್ತೀರಿ ಸರ್? ಹೊಸದಾಗಿ ತಗೊಂಡು ಇದು ಮಾಡ್ತೀನಿ ಅನ್ನೋರಿಗೆ ಮೇಡಮ್, ನಿರುದ್ಯೋಗಿಗಳಾಗಿದ್ರೆ ಅವ್ರಿಗೆ ಒಂದು ಉದ್ಯೋಗದ ಅವಕಾಶವನ್ನ ಗ್ರಾಮ ಕಡೆಯಿಂದ ಸಿಗುತ್ತೆ ಮೇಡಮ್. ಅವರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಅವರು ಹೊರಗಡೆ ಹೋಗಿ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋ ಬದಲು ಅವರು ಸ್ವತಃ ಏನಾರ ಮಾಡೋದಾದ್ರೆ ಒಂದು ನಿರುದ್ಯೋಗ ಸಮಸ್ಯೆನೂ ಕೂಡ ನಿವಾರಣೆ ಮಾಡ್ಬೋದು ಮೇಡಮ್. ಅಂದ್ರೆ ಅವ್ನು ಬೇರೆ ಕಡೆ ಕೆಲಸ ಬದಲು ಸ್ವಾವಲಂಬಿಯಾಗಿ ಸ್ವಂತ ಒಂದು ಸೆಲ್ಫ್ ಬಿಸ್ನೆಸ್ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ಬೋದು ಮೇಡಮ್, ಏನ್ ತೊಂದ್ರೆ ಇಲ್ಲ. ಸರ್, ತಾವು ಇಷ್ಟು ಫಿಸಿಕಲಿ ಎನೇಬಲ್ ಆದ್ರು ಗ್ರಾಮವನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಸರ್? ಮೇಡಮ್, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ಫಸ್ಟ್ IT ಕಂಪ್ನಿಲೆಲ್ಲ ಕೆಲಸ ಮಾಡಿದೆ. ಬಟ್ ಈ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಕೆಲಸ ಎಲ್ಲ ಸಿಗ್ಲಿಲ್ಲ ಮೇಡಮ್. ನಾನು ಡಿಸೇಬಲ್ ಅಂತ ಏನು ಅನ್ಕೊಂಡಿಲ್ಲ ಮೇಡಮ್. ನಾನು ಮನಸ್ಸಿಗೆ ನೋವಂತ ಆಗಂತದೇನಿಲ್ಲ. ಬಟ್ ಇದು ಒಂದು ಸೇವೆ ಅಂತ ತಿಳ್ಕೊಂಡು ಪ್ರತಿಯೊಂದು ಸರ್ವಿಸ್ಗಳನ್ನ ಕಲ್ತ್ಕೊಂಡೆ ಮೇಡಮ್. ಫಸ್ಟ್ ಅಂದ್ರೆ ಇದರಲ್ಲಿ ಒಂದು 22 ವೆಬ್ಸೈಟ್ ಇದೆ ಮೇಡಮ್. ಪಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ವೋಟರ್ ID, ಇವನ್ನೆಲ್ಲ ಒಂದು ವೆಬ್ಸೈಟ್ ಗಳನ್ನ ಟ್ರ್ಯಾಕ್ ಮಾಡ್ಕೋತಾ ಹೋದಾಗ ಜನಗಳ ಸಮಸ್ಯೆನ ಯಾವ ತರ ಪ್ರಾಬ್ಲಮ್ ಇದೆ ಅಂದ್ರೆ ಪ್ರತಿಯೊಂದಕ್ಕೂ ಸಿಟಿಗೆ ಹೋಗ್ಬೇಕು. ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ಪಾನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು. ಸೊ ಇದನ್ನ ನಾನು ಯಾಕೆ ಕಲಿಬಾರ್ದು, ಇದನ್ನ ಕಲ್ತ್ಕೊಂಡ್ರೆ ನಮ್ದು ಜೀವನ ನಡೆಯುತ್ತಾ ಅಂತಂದು ಹೇಳ್ಬಿಟ್ಟು ಫಸ್ಟ್ ಕಲ್ತ್ಕೊಳಕ್ ಪ್ರಯತ್ನ ಮಾಡಿದೆ ಮ್ಯಾಮ್. ಫಸ್ಟ್ ನಾನು ಒಂದು ಜಿರಾಕ್ಸ್ ಶಾಪ್ ಇಟ್ಟೆ ಮ್ಯಾಮ್. ಜಿರಾಕ್ಸ್ ಶಾಪ್ ಇಟ್ಮೇಲೆ ಇಲ್ಲಿ ನಾ ಮಾಡೋ ಕೆಲಸ ನೋಡ್ಬಿಟ್ಟು ಎಲ್ಲ ತುಂಬಾ ಜನಗಳು ಆಗಿರ್ಬೋದು ಎಲ್ಲರೂ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಿದ್ರು. ನೀವ್ ಮಾಡ್ತಾ ಇದೆ ಕೆಲಸ ಸಕ್ಸಸ್ ಆಗುತ್ತೆ ಅಂತ. ಅದಾದ್ಮೇಲೆ ಮತ್ತೆ ಗ್ರಾಮವನ್ನು ತಗೊಂಡು ಆಯ್ಕೆ ಮಾಡ್ಕೊಂಡೆ. ಗ್ರಾಮನ ಆಯ್ಕೆ ಮಾಡ್ಕೊಂಡ್ಮೇಲೆ ನನಗ್ ಕಾನ್ಫಿಡೆನ್ಸ್ ಬಂತು, ನಾನ್ ಕೆಲಸ ಮಾಡ್ಬೋದು ಅನ್ನೋದಕ್ಕಿಂತ ನಾನು ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ ಅಲ್ಲ ಅಂತ. ಸೊ ನಾನು ಫಸ್ಟ್ ಒಂದ್ 10 ಜನಕ್ಕೆ ಕೆಲಸ ಮಾಡ್ಕೊಟ್ಟೆ ಮೇಡಮ್. 10 ಜನ ಹೋಗಿ ಇನ್ನು 10 ಜನಕ್ಕೆ ಹೇಳಿದ್ರು ಇಲ್ಲಿ ಹೋದ್ರೆ ಕೆಲಸ ಆಗುತ್ತೆ ಅಂತ. ಅದಕ್ಕೆ ಗ್ರಾಮವನ್ನು ರಂಜಿತ್ಪುರ ಗ್ರಾಮದಲ್ಲಿ ನಾನು ಸೆಲೆಕ್ಷನ್ ಮಾಡ್ಕೊಂಡು ಪ್ಲೇಸ್ ಹಾಕೊಂಡೆ ಮೇಡಮ್. ಇವಾಗ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರೇ ಇದ್ರು ಫಸ್ಟ್ ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟೆ ಹೋಗ್ತಾರೆ. ನಾನು ಇಲ್ಲಿವರೆಗೂ ನನ್ನ ಒಂದು ಗ್ರಾಮವನ್ನು ಬಂದಿರೋರು ಯಾರಿಗೂ ಕೆಲಸ ಆಗಿಲ್ಲ ಅಂತ ಹೇಳಿಲ್ಲ. ಕೆಲಸ 100% ಆಗುತ್ತೆ. ನಾನ್ ಮಾಡಿರೋ ಕೆಲಸ 10 ಜನರಿಂದ ಇನ್ನು 10 ಜನ ಹೇಳ್ಕೊಂಡು ಈ ತರ ಕೆಲಸ ಪ್ರೊಸೆಸ್ ಆಗಿದೆ. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಜಸ್ಟ್ ನಾನು ಇವತ್ತು ಬಂದಿಲ್ಲ ಅಂದ್ರೂ ಕೂಡ ಮೊಬೈಲ್ ಅಲ್ಲಿ ವಾಟ್ಸಪ್ ಅಲ್ಲಿ ಹಾಕಿದ್ರು ಕೂಡ OTP ಮುಖಾಂತರ ಅವ್ರದ್ದು ಏನ್ ಕೆಲಸ ಇರುತ್ತೆ ಅದನ್ನ ಮಾಡ್ಕೊಡ್ತಾರೆ. ಓಕೆ ಬಟ್ ಈ ಮಾಡೋ ಕೆಲಸದಲ್ಲಿ ನನಗೆ ತುಂಬಾ ಖುಷಿ ಇದೆ. ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್. ಸರ್, ಡಿಜಿಟಲ್ ಸೇವೆಗಳು ನಿಮ್ಮ ಗ್ರಾಮವನ್ನ ಪಾತ್ರವನ್ನು ಹೇಗೆ ಬದಲಾಯಿಸ್ತದೆ ನೀವು ಭಾವಿಸ್ತೀರಿ ಸರ್? ಮೇಡಮ್, ಇವಾಗ ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ನಮಗೂ ಏನ್ ತೊಂದ್ರೆ ಏನಿಲ್ಲ ಮೇಡಮ್. ಯಾಕಂದ್ರೆ ಈಗ ಪ್ರತಿಯೊಬ್ಬರು ಆನ್ಲೈನ್ ಸೇವೆ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟಕರವಾಗಿದೆ. ಈ ಗೂಗಲ್ ಪೇ, ಫೋನ್ ಪೇ ಇವೆಲ್ಲ ಬಂದಾಗ್ಲಿಂದ ಈಗ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಕೂಡ ಕಸ್ಟಮರ್ ಬ್ಯಾಂಕಿಗೆ ಹೋಗೋದನ್ನ ಬಿಟ್ಬಿಟ್ಟು ಈಗ ನಮ್ಮ ಒಂದು APS ಅಲ್ಲಿ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋತಾರೆ. ಸೊ ಅದ್ರದ್ದೇನ್ ನಮ್ಗೆ ಅಷ್ಟೊಂದು ಎಫೆಕ್ಟ್ ಏನಾಗಿಲ್ಲ. ಓಕೆ ಸರ್. ಸರ್, BLS ಅಲ್ಲಿ ನೀವು 2 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ, ಇಶ್ಯೂ ಬಂದ್ರೆ ಸಾಲ್ವ್ ಆಗ್ತದ ಸರ್? ಖಂಡಿತ ಮೇಡಮ್. ನಾನು ಫಸ್ಟ್ ಈ ಗ್ರಾಮವನ್ನು 2 ವರ್ಷದಿಂದ ನಡೆಸ್ದೆ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಒಂದ್ 15 ದಿವಸ ಬಿಟ್ಬಿಟ್ಟಿದ್ದೆ ಬೇಡ ಅಂತಂದ್ ಹೇಳ್ಬಿಟ್ಟು. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಬಂದ್ಬಿಟ್ಟು ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿ ಬ್ಯಾಕ್ ಟು ಬ್ಯಾಕ್ 2 ಡೇಸ್ ನನಗೆ ಅದನ್ನ ಪ್ರತಿಯೊಂದು ಸೇವೆಗಳ ಬಗ್ಗೆ ಹೇಳಿದ್ನು. ಸೇವಸಿಂದ ಆಗಿರ್ಬೋದು, BLS ಆಗಿರ್ಬೋದು, APS ಆಗಿರ್ಬೋದು. ಸರ್, ನಿಮ್ಮ ಸವಿನುಡಿ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು.